ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಈಸಿಯಾಗಿ ಸುಲಭವಾಗಿ ರವೆ ಉಂಡೆನ ಯಾವ ರೀತಿ ಮಾಡ್ಬೋದು ಪಂಚಮಿ ಹಬ್ಬದಲ್ಲಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾನಿಲ್ಲಿ 1 kg ರವೆಯಿಂದ ರವೆ ಉಂಡೆನ ಮಾಡ್ತಿರೋದು. ನಾನು ಫಸ್ಟು ತುಪ್ಪದಲ್ಲಿ ರವೆನ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಹುರಿತಾ ಇದ್ದೀನಿ. ಜಾಸ್ತಿ ಜೋರಾಗಿ ಇಟ್ಕೊಂಡ್ರೆ ಅದು ಸೀದೋಗ್ಬಿಡುತ್ತೆ. ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಹುರಿಬೇಕು. 1 kg ರವೆಯಿಂದ ಮಾಡ್ತಿರೋದು ನಾನಿಲ್ಲಿ. ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕು. ನೀಟಾಗಿ ರವೆನೆಲ್ಲ ಹುರಿಬೇಕು. ನಿಮಗೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹುರಿದಿಟ್ಕೊಂಡಿರೋ ರವೆನ ನಿಮಗೆ ತೋರಿಸ್ತಿರೋದಿಲ್ಲಿ. ನೀಟಾಗಿ ನೋಡಿ, ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ನೋಡಿ. ನಾನೀಗ ಪಾಕ ರೆಡಿ ಮಾಡ್ಕೊಳ್ಳೋಕೆ ನೋಡ್ತಿದ್ದೀನಿ. ಇಲ್ಲಿ ಒಂದು ಬಾಣಲೆಯಲ್ಲಿ ನಾನು 1 kg ರವೆಗೆ ಅರ್ಧ kg ಸಕ್ಕರೆ, ಅರ್ಧ kgಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಈಗ ಸಕ್ಕರೆ ಮುಳುಗೋವಷ್ಟು ನೀರು ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ ಪಾಕ ಮಾಡ್ಕೊಳ್ಳೋದಕ್ಕೆ. ಅರ್ಧ kgಗಿಂತ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಾನು 1 kg ರವೆಗೆ. ಇದೆಲ್ಲ ನೀಟಾಗಿ ಕುದೀತಾ ಇದೆ. ಈಗ ಪಾಕ ಬರಬೇಕದು. ಅಲ್ಲಿವರೆಗೂ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿನ ಪ್ರಿಪೇರ್ ಮಾಡಿಟ್ಕೊಳ್ತೀನಿ. ನೋಡಿ, ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಲ್ಲಿ ಪಾಕ ಕುದೀತಾ ಇರೋವರೆಗೂ ನಾವು ಇದನ್ನು ರೆಡಿ ಮಾಡ್ಕೋಬೋದು. ಅದು ಪಾಕ ಆಗೋಕೆ ಒಂದು ಸ್ವಲ್ಪ ಲೇಟ್ ಆಗುತ್ತಲ್ಲ, ಅಲ್ಲಿವರೆಗೂ ಇದನ್ನ ಮಾಡ್ಕೋಬೋದು. ನೀಟಾಗಿ ಫ್ರೈ ಮಾಡಿ ನಾವು ಇಟ್ಕೋಬೇಕು ಇದನ್ನು. ಅಷ್ಟರಲ್ಲಿ ಪಾಕ ರೆಡಿ ಆಗುತ್ತೆ ನಮಗೆ. ನೀವು ಮತ್ತೆ ಏನು ಡ್ರೈ ಫ್ರೂಟ್ಸ್ ಬೇಕೋ ಅದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಮಾತ್ರ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಪಾಕ ಬಂದಿದೆ. ಈಗ ಒಂದು ಸ್ವಲ್ಪ ಅಂಟಾಗಿ ಬರಬೇಕದು. ನೋಡಿ, ಪಾಕ ಆಗಿದೆ. ಈಗ ಚೆನ್ನಾಗಿ ಪಾಕ ಕುದಿಬೇಕು. ಅದರಲ್ಲಿ ನಾವು ಸ್ವಲ್ಪನೇ ರವೆನ ಹಾಕಿ ಗಂಟಾಗದೇ ಇರೋ ರೀತಿಯಲ್ಲಿ ನಾವು ಕಲಿಸ್ಕೋಬೇಕು. ಅದನ್ನು ನೀಟಾಗಿ ಕಲಿಸ್ಕೊಂಡಾದಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲನೂ, ಅಂದರೆ ನಾವು ಫ್ರೈ ಮಾಡಿಟ್ಕೊಂಡಿರೋವಂಥ ದ್ರಾಕ್ಷಿ ಗೋಡಂಬಿ, ಆಮೇಲೆ ಒಣ ಕೊಬ್ಬರಿ ತುರಿನ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಹುರ್ಗಡ್ಲೆ, ಆಮೇಲೆ ನಿಮ್ಗೇನು ಡ್ರೈ ಫ್ರೂಟ್ಸ್ ಬೇಕೋ ನೀವು ಆ್ಯಡ್ ಮಾಡ್ಕೋಬೋದು. ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಆಮೇಲೆ ಸೊಂಪು ಕಾಳು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಎಲ್ಲನೂ ಹಾಕಿ ನೀಟಾಗಿ ಆ್ಯಡ್ ಮಾಡ್ಕೋಬೇಕು. ಎಲ್ಲನೂ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ನಾವು ಉಂಡೆ ಕಟ್ಟೋಕೆ ಇದು ಈಸಿ ಆಗುತ್ತೆ. ನೋಡಿ, ನೀಟಾಗಿ ಬಂದಿದೆ. ಎಲ್ಲನೂ ಕಲಿಸ್ಕೊಂಡಿದ್ದೀನಿ. ಎಲ್ಲ ನೀಟಾಗಿ ಕಲಿಸ್ಕೊಂಡಾದ್ಮೇಲೆ ನಾವು ಇದರಿಂದ ಉಂಡೆ ಕಟ್ಬೋದು. ಅದು ಸ್ವಲ್ಪ ಬಿಸಿ ಆರಿದ ಮೇಲೆ ನಾವು ಕಟ್ಬೋದು ಉಂಡೆನ. ನೋಡಿ ಯಾವ ರೀತಿ ಬರುತ್ತೆ ಉಂಡೆ ಅಂತ. ನೀಟಾಗಿ ಸಾಫ್ಟಾಗಿ ಬರುತ್ತೆ ಉಂಡೆ, ತುಂಬ ನೀಟಾಗಿ ಬರುತ್ತೆ. ನೀವು ಸ್ವಲ್ಪನೇ ತಗೊಂಡು ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.